Hello everyone, good morning. I am Nadaf. Today I discuss topic on forms of finite verbs. So I told you about the finite verbs. So here there are a two there are two forms of verb finite verb. There are action verbs and then auxiliary verbs. So previous I discussed about these verbs. So today I discuss on action verbs. Action verbs. ಸೊ ಆಕ್ಷನ್ ವರ್ಬ್ಸ್ ಅಂತಂದಾಗ ಏನಪ್ಪ ಅಂತಂದಾಗ ಮುಖ್ಯ ಕ್ರಿಯಾಪದಗಳು ಅಂತ ಹೇಳ್ತೀವಿ ನಾವು. ಮುಖ್ಯ ಕ್ರಿಯಾಪದಗಳು ಅಂತ ಹೇಳ್ತೀವಿ ನಾವು. ಈ ಮುಖ್ಯ ಕ್ರಿಯಾಪದಗಳು ಎಂದರೇನು? ಹೌದಾ? ವಾಟ್ ಈಸ್ ಆಕ್ಷನ್ ವರ್ಬ್ಸ್? ಆಕ್ಷನ್ ವರ್ಬ್ಸ್, ಈಗ ನಾವು ಇದರ ಒಂದು ಡೆಫಿನೇಷನ್ ಅನ್ನ ಇವಾಗ ನೋಡೋಣ. ಆಕ್ಷನ್ verbs are main or principal verbs. They can express their meaning without the help of other words. They show action, tense. It means time of action. Take a subject and may taken object also. It means, ಇನ್ನು ಕನ್ನಡದಲ್ಲಿ ನಾವು ಏನಂತ ಹೇಳ್ತೀವಪ್ಪ ಅಂತಂದಾಗ ಆಕ್ಷನ್ ವರ್ಬ್ಸ್ ತಂದಾಗ ಮುಖ್ಯ ಕ್ರಿಯಾಪದಗಳೆಂದು ನಾವು ಕರೆಯುತ್ತೇವೆ. ಹೌದಾ? ಈ ಒಂದು ಕನ್ನಡದಲ್ಲಿ ನಾವು ಹೇಳಬೇಕಾದಾಗ ವಾಕ್ಯದ ಅರ್ಥವು ಪೂರ್ಣವಾಗುವುದಕ್ಕೆ ಬೇರೆ ಯಾವ ಪದದ ಅಪೇಕ್ಷೆಯನ್ನು ಇವು ಬಯಸಂಗಿಲ್ಲ. ಈ ಬಗೆಯ ಕ್ರಿಯಾಪದಗಳಿಗೆ ನಾವು ಮುಖ್ಯ ಕ್ರಿಯಾಪದಗಳೆಂದು ಕರೆಯುತ್ತೇವೆ. ಆದರೆ ಯಾವುದೇ ಒಂದು ವಾಕ್ಯದಲ್ಲಿ ನಾವು ಅರ್ಥಪೂರ್ಣವಾಗೋದಕ್ಕೆ ಬೇರೆ ಯಾವ ಪದದ ಒಂದು ಬೆಂಬಲ ಇಲ್ಲದೆ ಅವು ಸ್ವತಂತ್ರವಾಗಿ ತಿಳಿಸ್ತಕ್ಕಂತಹ ಕ್ರಿಯಾಪದಗಳಿಗೆ ನಾವು ಮುಖ್ಯ ಕ್ರಿಯಾಪದವೆಂದು ಕರೆಯುತ್ತೇವೆ. ಇವು ಏನೇನು ಹೇಳ್ತಪ್ಪ ಅಂತಂದಾಗ ಕ್ರಿಯೆ ಕಾಲವನ್ನು ತೋರಿಸುತ್ತವೆ, ಕರ್ತೃವನ್ನು ಬಯಸುತ್ತವೆ ಮತ್ತು ಕರ್ಮವನ್ನು ಕೂಡ ಬಯಸಬಹುದು. ಇಲ್ಲಿ ಕರ್ತೃ ಆಗಿರ್ಬೋದು ಅಥವಾ ಕರ್ಮದ ಒಂದು ಇದಾಗಿರ್ಬೋದು, ಅವುಗಳನ್ನು ಇಲ್ಲಿ ನಾವು ಉಪಯೋಗಿಸುತ್ತೇವೆ. ಹೌದಾ? ಹೀಗಾಗಿ ಇದಕ್ಕೆ ಉದಾಹರಣೆಯನ್ನು ತೆಗೆದುಕೊಂಡಾಗ, ಆಕ್ಷನ್ ವರ್ಬಕ್ಕೆ ಉದಾಹರಣೆಯನ್ನು ತೆಗೆದುಕೊಂಡಾಗ ನೋಡಿ, ನಂದ ಸಿಂಗ್ಸ್ ಬ್ಯೂಟಿಫುಲ್ ಸಾಂಗ್ಸ್. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸಪೋರ್ಟ್ ಇದಕ್ಕೆ ಇಲ್ಲ. ಅಂದ್ರೆ ಸಹಾಯಕ ಕ್ರಿಯಾಪದ ಅಂತ ಹೇಳ್ತಿಲ್ಲ. ಸಹಾಯಕ ಕ್ರಿಯಾಪದ ಇಲ್ಲದೆ ಇದು ಏನಪ್ಪ ಅಂತಾರೆ ಮುಖ್ಯ ಕ್ರಿಯಾಪದ ಆಗ್ತಕ್ಕಂಥದಕ್ಕೆ ನಾವು ಮುಖ್ಯ ಕ್ರಿಯಾಪದ ಅಂತ ಹೇಳ್ತೀವಿ. ಹೌದಾ? ಈ ಮುಖ್ಯ ಕ್ರಿಯಾಪದ ಯಾವ್ದಪ್ಪ ತಂದಾಗ ಸಿಂಗ್ಸ್ ಅಂತಕ್ಕಂಥದ್ದಾಗುತ್ತೆ. ಹೌದಾ? ಇದು ಬ್ಯೂಟಿಫುಲ್ ಅಂದ್ರೆ ನಂದಾ ಸಿಂಗ್ಸ್ ಬ್ಯೂಟಿಫುಲ್ ಸಾಂಗ್ಸ್. ಹೌದಾ? ನಂದಾಳು ಅತ್ಯಂತ ಸುಂದರವಾಗಿರ್ತಕ್ಕಂಥ ಹಾಡುಗಳನ್ನು ಹಾಡುತ್ತಾಳೆ ಅಂತಕ್ಕಂಥದ್ದು ಏನೇನೋ ಈ ಹಾಡುತ್ತಾಳೆ ಅಂತಕ್ಕಂಥದ್ದೇ ಮುಖ್ಯ ಕ್ರಿಯಾಪದವಾಗಿದೆ.
ಹೌದಾ. ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ ನಾವು ಈಗ. ದ ಪೂವರ್ ವರ್ಕ್ ವೆರಿ ಹಾರ್ಡ್. ಏನಪ್ಪ ಅಂತಂದಾಗ ನೋಡಿರಿ, ಇಲ್ಲಿ ಕ್ರಿಯಾಪದ ಯಾವುದು? ಮುಖ್ಯ ಕ್ರಿಯಾಪದ ವರ್ಕ್ ಆಗಿದೆ. ಹೌದಾ. ಇದು ನಾವು ಸೆಂಟೆನ್ಸ್ ಅನ್ನ ಮುಂದೆ ನಾವು ಏನು ಟೆನ್ಸಸ್ಗಳನ್ನು ಕಲಿಯುವಾಗ ನಾನು ಹೇಳ್ತೀನಿ. ಇದು ಸಬ್ಜೆಕ್ಟು. ಹೌದಾ. ಮೇನ್ ವರ್ಬ್ ಅಂತ ಹೇಳ್ತೀವಿ. ಹೌದಾ. ವೆರಿ ಹಾರ್ಡ್ ಅಂತಕ್ಕಂಥದ್ದು ಇಲ್ಲಿ ಏನು ಆಬ್ಜೆಕ್ಟಿವ್ ಆಗ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಇರ್ತಕ್ಕಂಥದ್ದು ಇಷ್ಟೇ. ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು, ಈಗ ಮುಖ್ಯ ಕ್ರಿಯಾಪದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಮುಖ್ಯ ಕ್ರಿಯಾಪದದ ಒಂದು ವಿಚಾರವಾಗಿ ಮಾತ್ರ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಹೌದಾ. ಇನ್ನು ಓದಿರ್ತಕ್ಕಂತಹ ವಿಷಯಗಳನ್ನು ಮುಂದೆ ಹೇಳ್ತೀನಿ ನಾನು. ಸೊ ಹೀಗಂದಾಗ ದ ಪೂವರ್ ವರ್ಕ್ ವೆರಿ ಹಾರ್ಡ್ ಅಂತಂದಾಗ ಏನಪ್ಪ ಅಂತಂದಾಗ ಇಲ್ಲಿ ಬಡವರು ಬಹಳ ಶ್ರಮ ವಹಿಸಿ ಕೆಲಸ ಮಾಡುತ್ತಾರೆ. ನೀವು ಬೇಕಾದ್ರೆ ಕನ್ನಡದಲ್ಲಿ ಬರ್ಕೋಬಹುದು. ಬಡವರು ಬಹಳ ಶ್ರಮ ವಹಿಸಿ ಕೆಲಸವನ್ನು ಮಾಡುತ್ತಾರೆ ಅಂತಕ್ಕಂಥದ್ದನ್ನ ತಿಳಿಸಿಕೊಡುತ್ತದೆ ಇದು. ಹೌದಾ. ನೆಕ್ಸ್ಟ್ ಇರ್ತಕ್ಕಂಥದ್ದು ಮತ್ತೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ ಈಗ. ನವೀನ್ wrote ಎ ಲೆಟರ್. ನೋಡ್ರಿ, ರೋಟ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಮೇನ್ ವರ್ಬ್ ಆಗಿದೆ. ಹೌದಾ. ಮೇನ್ ವರ್ಬ್ ಅಂತ ಹೇಳ್ತೀವಿ. ಮುಖ್ಯ ಕ್ರಿಯಾಪದವಾಗಿರ್ತಕ್ಕಂಥದ್ದು ರೋಟ್ ಆಗಿದೆ. ಹೌದಾ. ಹೀಗಂದಾಗ ನವೀನನು ಪತ್ರವನ್ನು ಬರೆದನು ಅಂತಕ್ಕಂಥದನ್ನ ತಿಳಿಸುತ್ತದೆ. ಹೌದಾ. ಇಲ್ಲಿ ಸಬ್ಜೆಕ್ಟು, ಮೇನ್ ವರ್ಬು, ದೆನ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಹೌದಾ. ಹಾಗಾಗಿ ಈ ಒಂದು ವರ್ಬ್ ಏನಿದೆಯೋ ಇದು ಮುಖ್ಯ ಕ್ರಿಯಾಪದವಾಗಿದೆ. ಈ ಮುಖ್ಯ ಕ್ರಿಯಾಪದವು ಸಹಾಯಕ ಕ್ರಿಯಾಪದವನ್ನು ತೆಗೆದುಕೊಂಡಿಲ್ಲ. ಇದು ಸ್ವತಂತ್ರವಾಗಿರ್ತಕ್ಕಂತಹ ಕ್ರಿಯಾಪದವಾಗಿದೆ. ಮುಖ್ಯ ಕ್ರಿಯಾಪದವಾಗಿರ್ತಕ್ಕಂಥದ್ದು ಇದಾಗಿದೆ ಅಂತಕ್ಕಂಥದನ್ನ ನಾವು ತಿಳ್ಕೊಳ್ಬೋದು. ನವೀನ್ ರೋಟ್ ಎ ಲೆಟರ್, ಇಟ್ ಮೀನ್ಸ್ ನವೀನನು ಪತ್ರವನ್ನು ಬರೆದನು ಅಂತಕ್ಕಂಥದನ್ನ ನಾವು ಹೇಳ್ತೀವಿ. ಹೌದಾ. ಅಂದರ್ ಒನ್ ಎಕ್ಸಾಂಪಲ್, ದೇ completed this work. ಇಲ್ಲಿ ಯಾವ್ದೈತೆ ನೋಡಿ, ಇಲ್ಲಿ ಮುಖ್ಯ ಕ್ರಿಯಾಪದ ಯಾವುದಿಲ್ಲಿ? ಈ ಮುಖ್ಯ ಕ್ರಿಯಾಪದ ಕಂಪ್ಲೀಟೆಡ್ ಅಂತಕ್ಕಂಥದ್ದು ಇದು ಮುಖ್ಯ ಕ್ರಿಯಾಪದವಾಗಿದೆ. ಹೌದಾ. ದೇ ಕಂಪ್ಲೀಟೆಡ್ ದಿಸ್ ವರ್ಕ್, ಅವರು ಈ ಕೆಲಸವನ್ನು ಮುಗಿಸಿದ್ದಾರೆ ಅಂತಕ್ಕಂಥದನ್ನ ಹೇಳುತ್ತದೆ. ಹೌದಾ. ಮುಗಿಸಿದರು. ಹೌದಾ. ಅವರು ಈ ಕೆಲಸವನ್ನು ಮುಗಿಸಿದರು ಅಂತಕ್ಕಂಥದನ್ನ ಇದು ಹೇಳ್ತಾ ಇದೆ. ಈ ವಾಕ್ಯದ ಅರ್ಥವಾಗಿದೆ. ಅಂಡರ್ ಒನ್ ಎಕ್ಸಾಂಪಲ್, ಹಿ ಕಿಲ್ಡ್ ಎ ಸ್ನೇಕ್. ಹೌದಾ. ಹಿ ಕಿಲ್ಡ್ ಎ ಸ್ನೇಕ್. ಹೌದಾ. ಕಿಲ್ಡ್ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಮುಖ್ಯ ಕ್ರಿಯಾಪದವಾಗಿದೆ. ಇದು ಮೇನ್ ವರ್ಬ್ ಆಗಿದೆ. ಹೌದಾ. ಅವನು ಒಂದು ಹಾವನ್ನು ಕೊಂದನು ಅಂತಕ್ಕಂಥದನ್ನ ಇದು ತಿಳಿಸುತ್ತದೆ ಅಂತಕ್ಕಂಥದನ್ನ ನಾವಿಲ್ಲಿ ತಿಳ್ಕೊಬಹುದು. ಹೌದಾ. ಹೀಗಾಗಿ ನಾವು ಈಗ ಇಲ್ಲಿ ತನಕ ನಾವು ಏನು ರೌಂಡ್ ಮಾಡಿದ್ದೆವು. ಹೌದಾ. ಅಲ್ಲಿ ನಾವು ಏನು ರೌಂಡ್ ಹಾಕಕ್ಕೆ ನಾನು ಹೇಳಿದೆನೋ ಆ ವರ್ಡ್ಸ್ಗಳನ್ನು ನಾವಿಲ್ಲಿ ನೋಡೋಣ. ಯಾವುದು? ರೋಟ್ ಆಗಿರ್ಬೋದು. ಹೌದಾ. ಸಿಂಗ್ಸ್ ಆಗಿರ್ಬೋದು. ಹೌದಾ. ಸಿಂಗ್ಸ್ ಆಗಿರ್ಬೋದು. ನೆಕ್ಸ್ಟು ವರ್ಕ್ ಆಗಿರ್ಬೋದು. ದೆನ್ ರೋಟ್ ಆಗಿರ್ಬೋದು. ದೆನ್ ಯಾವುದು? ಕಂಪ್ಲೀಟೆಡ್ ಆಗಿರ್ಬೋದು. ಹೌದಾ. ಕಿಲ್ಡ್ ಆಗಿರ್ಬೋದು. ಹೌದಾ. ದೀಸ್ ಆರ್ ಇನ್ ದ ಅಬೋವ್ ಸೆಂಟೆನ್ಸಸ್ ಆರ್ ವರ್ಬ್ಸ್. These are verbs we used in those sentences. Each of them expresses an action or a fact or happening without the help of any other word. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಇದರ ಒಂದು ಸಪೋರ್ಟಿಗಾಗಿ ಒಂದು ಹೆಲ್ಪಿಂಗ್ ಸಹಾಯಕ ಕ್ರಿಯಾಪದವನ್ನಾಗಿ ನಾವು ಇಲ್ಲಿ ಬಳಕೆಯನ್ನ ಮಾಡಿಲ್ಲ. ಹೀಗಾಗಿ ಸೊ ಈಚ್ ಆಫ್ ದೆಮ್ ಈಸ್ ಎ ಪ್ರಿನ್ಸಿಪಲ್ ವರ್ಬ್ಸ್ ಅಂತ ಹೇಳ್ತೀವಿ ನಾವು. ಪ್ರಿನ್ಸಿಪಲ್ ಮೀನ್ಸ್ ಮುಖ್ಯ ಕ್ರಿಯಾಪದಗಳು ಇವಾಗಿವೆ. ಅಷ್ಟೆಲ್ಲ ಇನ್ನು ಸಾಕಷ್ಟು ಇದರಂತೆ ಸಾಕಷ್ಟು ಇದಾವು. ಆದ್ರೆ ನಾವು ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಉದಾಹರಣೆಗಳಲ್ಲಿ ಇವು ಏನಪ್ಪ ಅಂತಂದ್ರೆ ಇಲ್ಲಿ ಇವು ಮುಖ್ಯ ಕ್ರಿಯಾಪದಗಳ ಆಗಿವೆ.
ಹೌದಾ, ಈಗ ನಾವು ಈಗಾಗಲೇ ಹೇಳಿರ್ತಕ್ಕಂಥ ವಾಕ್ಯಗಳಲ್ಲಿ ನಾವು ರೌಂಡ್ ಮಾಡಿದ ಪದಗಳು ಏನಿದ್ದವೋ ಅವು ಕ್ರಿಯಾಪದಗಳಾಗಿರ್ತಕ್ಕಂಥವು. ಅವುಗಳಲ್ಲಿ ಪ್ರತಿಯೊಂದು ಕ್ರಿಯಾಪದವು ಬೇರೆ 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 ಯಾವ ಪದದ ಸಹಾಯವಿಲ್ಲದೆ, ಅಂದ್ರೆ ಬೇರೆ ಬೇರೆ ಆಗಿರ್ತಕ್ಕಂಥ ಮುಖ್ಯ ಕ್ರಿಯಾಪದಗಳದಾವು. ಆ ಪದಗಳಿಗೆ ಯಾವುದೇ ರೀತಿಯಾಗಿ ಇರತಕ್ಕಂತಹ ಸಹಾಯವಿಲ್ಲದೆ ಇರತಕ್ಕಂತಹ ಇವು ಮುಖ್ಯ ಕ್ರಿಯಾಪದಗಳಾಗಿವೆ. ಹೌದಾ, ಅದಕ್ಕೆ ಉದಾಹರಣೆಗಳನ್ನು ನಾವು ತೆಗೆದುಕೊಂಡಾಗ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸಂಗತಿಯನ್ನು ಹೇಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಘಟನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂತಂದ್ರೆ ಮುಖ್ಯ ಕ್ರಿಯಾಪದಗಳಲ್ಲಿ ಬರುತ್ತವೆ. ಆದ್ದರಿಂದ ಅವುಗಳಿಗೆ ನಾವು ಪ್ರತಿಯೊಂದು ಕ್ರಿಯಾಪದವು ಮುಖ್ಯ ಕ್ರಿಯಾಪದವೆಂದು ಇವಕ್ಕೆ ನಾವು ಕರೆಯುತ್ತೇವೆ ಅಂತಕ್ಕಂಥದನ್ನ ಈ ಒಂದು ಆಕ್ಷನ್ ವರ್ಗದ ಬಗ್ಗೆ, ಮುಖ್ಯ ಕ್ರಿಯಾಪದಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಂಡಿವಿ. ಹೌದಾ, ಇನ್ನು ಮುಂದಿನ ಅವಧಿಯಲ್ಲಿ ವರ್ಬ್ ಟೆನ್ಸ್ ಅಂತಕ್ಕಂಥ ಬರುತ್ತೆ. ಮುಂದಿನ ಅವಧಿಯಲ್ಲಿ ವರ್ಬ್ ಟೆನ್ಸ್ ಅಂತಕ್ಕಂಥದನ್ನ ನಾವು ಅದರ ಬಗ್ಗೆ ಅಧ್ಯಯನನ ಮಾಡೋಣ. ಇಲ್ಲಿ ವರ್ಬ್ ಟೆನ್ಸ್ ಅಂತಕ್ಕಂಥದ್ದು ಬಂತಪ್ಪ ಅಂತಂದಾಗ ಇಲ್ಲಿ ಇರ್ತಕ್ಕಂಥದ್ದು ಯಾವಪ್ಪ ಅಂತಂದಾಗ ದೇರ್ ಆರ್ 3 ಮೇನ್ ಟೆನ್ಸಸ್. ಒನ್ ಈಸ್ ದ ಪ್ರೆಸೆಂಟ್ ಟೆನ್ಸ್, ಅಂದರ್ ಒನ್ ಈಸ್ ದಿ ಫಾಸ್ಟ್ ಟೆನ್ಸ್, ದೆನ್ ಫ್ಯೂಚರ್ ಟೆನ್ಸ್. ಹೌದಾ, ಫ್ಯೂಚರ್ ಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಮೀನ್ಸ್ ಇಟ್ಸ್ a action going on at the present time, and past tense means it's happened of the action happened already, it is completed in the past at the time of the past is called past tense. And a future tense is the next next will be starting of the an action at the time of the future tense is called future tense. So next I tell you about these verb tenses. Okay, thank you for watching videos.